ಇದೇ ತಿಂಗಳು 25/1/2026 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಸನಾಯಕನಹಳ್ಳಿ ಜಿಎಸ್ಎಲ್ಆರ್ ಬ್ಯಾಂಕ್ ಕೆಇಬಿ ಸ್ಟೇಷನ್ ಮುಂಭಾಗ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕಾವೇರಿ ನೀರು ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರು, ಮಾಜಿ ಸಂಸದರು ಡಿಕೆ ಸುರೇಶಣ್ಣವರ ಒಂದು ನೇತೃತ್ವದಲ್ಲಿ ಈ ಒಂದು ಯನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಅವರ ಒಂದು ಕೊಡುಗೆ ಬಹಳಷ್ಟಿದೆ. ಅವರ ಒಂದು ಶ್ರಮ ಪರಿಶ್ರಮದಿಂದ ಈ ಒಂದು ಭಾಗಕ್ಕೆ ಕಾವೇರಿ ನೀರು ಬಂದಿತ್ತು. ಅವರ ಒಂದು ಲೋಕಸಭಾ ಸಂಸದರಾಗಿದ್ದ ಸಮಯದಲ್ಲಿ ಆ ಒಂದು ಕಾವೇರಿ ನೀರನ್ನ ನಮ್ಮ ಎಲ್ಲ ಗ್ರಾಮಗಳ ಹಳ್ಳಿಗಳಿಗೆ ಕೊಡುವ ಕೆಲಸವನ್ನು ಬಾಕಿ ಉಳಿದಿತ್ತು. ಪೈಪ್ಲೈನ್ ಕಾಮಗಾರಿ ಗ್ರಾಮಗಳಿಗೆ ಸಂಪರ್ಕ ಮಾಡುವ ಒಂದು ಕಾಮಗಾರಿ ಈಗ ನಮ್ಮೆಲ್ಲ ಮಾಜಿ ಅಧ್ಯಕ್ಷರುಗಳು, ಪಂಚಾಯಿತಿಯ ಎಲ್ಲ ಸದಸ್ಯರುಗಳ ಒಂದು ಸಹಕಾರವನ್ನು ಪಡೆದುಕೊಂಡು ಇವತ್ತು ಕಾಮಗಾರಿ ಮುಕ್ತಾಯವಾಗಿದೆ. ಇದೇ ತಿಂಗಳು 25ನೇ ತಾರೀಕು ಇದಕ್ಕೆ ಸುರೇಶಣ್ಣವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾವೇರಿ ಕುಡಿಯುವ ನೀರಿನ ಮನೆ ಮನೆಗೆ ಕಾವೇರಿ ಕುಡಿಯುವ ನೀರನ್ನು ಚಾಲನೆ ನೀಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ ಡಿಕೆ ಶಿವಕುಮಾರ್ ಸಾಹೇಬರು, ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಸಾಹೇಬರು, ಹಿರಿಯ ನಾಯಕರು ಸಚಿವರು ಆದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಇದರ ಜೊತೆಗೆ ಈ ಭಾಗದ ಕ್ಷೇತ್ರದ ಶಾಸಕರು ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಶಾಸಕರಾದಂತಹ ಶಿವಣ್ಣರವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಎಂಎಲ್ಸಿ ರಾಮೋಜಿಗೌಡರು ಮತ್ತು ಗೋಪಿನಾಥ್ ರೆಡ್ಡಿ ಅವರು ಮತ್ತು ನಮ್ಮ ಈ ಭಾಗದ ಮುಖಂಡರು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂತಹ ಆರ್.ಕೆ. ರಮೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಇದರ ಜೊತೆಗೆ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳು, 48 ಜನ ಸದಸ್ಯರು ಮತ್ತು ಹಾಲು ಉತ್ಪಾದಕರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಎಲ್ಲ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರುಗಳು, ಎಲ್ಲ ಗ್ರಾಮದ ಮುಖಂಡರು, ಹಿರಿಯರು, ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಯನ್ನಾಗರ ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಕಾವೇರಿ ದಿನಾಂಕ 25/1/2026 ಕಾವೇರಿ ಕುಡಿಯುವ ನೀರಿನ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಯನ್ನಾಗರ ಗ್ರಾಮ ಪಂಚಾಯತಿ ಎಲ್ಲ ಸಾರ್ವಜನಿಕ ನಾಗರಿಕ ಬಂಧುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಕಾರ್ಯಕ್ರಮಕ್ಕೆ ಪ್ರೇರೇಪಣೆಯಾಗಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ವಿಶೇಷವಾಗಿ ಯನ್ನಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಕೊಳವೆ ಬಾವಿಗಳ ಅಂತರ್ಜಲ ಕಲುಷಿತಗೊಂಡು ನಾಗರಿಕ ಸಮಾಜಕ್ಕೆ ವಿಷಪೂರಿತ ನೀರನ್ನು ಕೊಡುವಂತಾಗಿದ್ದು, ಮುಂದಿನ ಜನರೇಷನ್ ಯುವಕರಿಗೆ ಉತ್ತಮ ಕುಡಿಯುವ ನೀರನ್ನು ಕಲ್ಪಿಸಿಕೊಡೋಕ್ಕೂ ಸಹ ಕಷ್ಟ ಸಾಧ್ಯವಾದ ಈ ದುಸ್ಥಿತಿಯ ಪರಿಸ್ಥಿತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದಂತಹ ಡಿಕೆ ಸುರೇಶ್ ಅವರು ಈ ವ್ಯಾಪ್ತಿಗೆ ಕಾವೇರಿ ಕುಡಿಯುವ ನೀರನ್ನು ಒದಗಿಸಿಕೊಟ್ಟು ಉತ್ತಮ ಸಹಕಾರವನ್ನು ನೀಡಿರುತ್ತಾರೆ. ಈ ಒಂದು ನಿಟ್ಟಿನಲ್ಲಿ ಅತ್ಯಂತ ಸಂತೋಷದಾಯಕವಾಗಿ ಕಾವೇರಿ ಕುಡಿಯುವ ನೀರನ್ನು ಒದಗಿಸಿಕೊಟ್ಟದಕ್ಕೆ ಈ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದಂತಹ ಡಿಕೆ ಸುರೇಶ್ ಸಾಹೇಬರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಯನ್ನಾಗರ ಗ್ರಾಮ ಪಂಚಾಯತಿ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಂತೇಳಿ ಗ್ರಾಮ ಪಂಚಾಯತಿ ಎಲ್ಲ ನಾಗರಿಕರಲ್ಲಿ ವಿನಂತಿ ಮಾಡ್ತೇನೆ. ಗ್ರಾಮ ಪಂಚಾಯಿತಿಯಲ್ಲಿ 5 ಹಳ್ಳಿಗಳಿಗೆ ಇದೇ ತಿಂಗಳು 25ನೇ ತಾರೀಕು ಕಾವೇರಿ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತಾ ಇದೆ. ಅದೇ ರೀತಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಏನು ಇವತ್ತು ಅಂಬೇಡ್ಕರ್ ಭವನ, ಅಂಗನವಾಡಿ ಕಟ್ಟಡ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಲ್ಯಾಪ್ಟಾಪ್, ಈ ರೀತಿ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಸಂಸದರಾದಂತಹ ಡಿಕೆ ಸುರೇಶ್ ರವರು, ಆನೇಕಲ್ ಶಾಸಕರಾದಂತಹ ಶಿವಣ್ಣವರು, ಆರ್.ಕೆ. ರಮೇಶ್ ರವರು, ನಮ್ಮ ಪಂಚಾಯಿತಿ
ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು, ಹಾಲಿ ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರೆಲ್ಲ ಬಂದು ಭಾಗವಹಿಸೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಇದಕ್ಕೆಲ್ಲ ನಮಗೆ ಸಪೋರ್ಟ್ ಮಾಡಿದ್ದು, ಅದೇ ರೀತಿ ನಮ್ಮ ಸಂಸದರಾದ DK ಸುರೇಶ್ ಅಣ್ಣವರು, ರಾಮಲಿಂಗಾರೆಡ್ಡಿ ಸಾಹೇಬರು, RK ರಮೇಶ್ ಅಣ್ಣವರು, ಕೇಶವಣ್ಣವರು, ಪ್ರಸನ್ನ ಕುಮಾರ್ ಅಣ್ಣವರು, 48 ಸದಸ್ಯರು ಸಹ ನಮಗೆ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿಕೊಟ್ರು. ಅದೇ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಸಹ ನಾವು ಮಾಡಿದ್ದೀವಿ. ಮುಂದೇನೂ ಸಹ ಎಲ್ಲರೂ ಸಹ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಎಲ್ಲ ಪಂಚಾಯತಿಗೋಸ್ಕರ ತುಂಬಾ ಸಹಾಯ ಮಾಡಿದ್ದಾರೆ. ಅದೇ ರೀತಿ ನಾವು ಸ್ಕೂಲ್ಗಳಿಗೆಲ್ಲನೂ ತುಂಬಾ ಮಕ್ಕಳ ಸ್ನೇಹಿ ಅವಾರ್ಡ್ ಸಹ ನಮಗೆ ಕೊಟ್ರು. ಗಾಂಧಿ ಪುರಸ್ಕಾರನು ಸಹ ಬಸವರಾಜ ಬೊಮ್ಮಾಯಿ ಅವರ ಕಡೆಯಿಂದ ಅದು ಒಂದು ನಮ್ಗೆ ದೊರಕಿತು. ಅಂದ್ರೆ ತುಂಬಾ ವಿಶೇಷ. ಪಂಚಾಯತಿನಲ್ಲಿ ಹಲವಾರು ಕಾರ್ಯಕ್ರಮಗಳು ಕೋವಿಡ್ ಟೈಮಿಂದ ತುಂಬಾ ನಮ್ಮ ಸಿಬ್ಬಂದಿ, ನಮ್ಮ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ನಾಯಕರು DK ಸುರೇಶ್ ಅಣ್ಣವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಹಸುಗಳು ಮತ್ತೆ ಇನ್ನೂ ಹಲವಾರು ಫೀಲ್ಡ್ಗಳಲ್ಲೂ ಸಹ ರಾಮಸಮಣ್ಣ ಅವರಾಗಿ, ಮಹೇಶ್ ಅವರಾಗಿರ್ಬೋದು, ರಾಮಸಮಣ್ಣ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ವಿನಯ್ ಅವರು ಸಹ ತುಂಬಾ ಕಾರ್ಯಕ್ರಮಗಳಾಗ್ಲಿ ಕೆಲಸಗಳಾಗ್ಲಿ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾನೆ ಇದ್ದಾರೆ. 25ನೇ ತಾರೀಕು ಕಾರ್ಯಕ್ರಮ ಇದೆ, ಕಾವೇರಿ ಪೈಪ್ಲೈನ್ದು. ಅವ್ರಿಗೂ ಅದೇ ರೀತಿ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ಲಿ. ಎಲ್ಲರ ಸಹಕಾರ, ಸಪೋರ್ಟು, 48 ಜನ ಸದಸ್ಯರು ಹಾಗೂ ಸಂಸದರು, ರಮೇಶ್ ಅಣ್ಣವರು, ರಾಮಲಿಂಗಾರೆಡ್ಡಿ ಸಾಹೇಬ್ರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನಿವತ್ತು 25ನೇ ತಾರೀಕು ಭಾನುವಾರ ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿ ವತಿಯಿಂದ ಯನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಕಾವೇರಿ ನೀರಿನ ಸರಬರಾಜು ಸಂಪರ್ಕ ಮತ್ತೆ ಕಾಚಿನಾಯಕನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಉಪಕೇಂದ್ರ ಮತ್ತೆ ಕೊಂಡಾರೆಡ್ಡಿ ಕೆರೆ ಪುನಶ್ಚೇತನ ಮತ್ತೆ ಐಮಾಸ್ ದೀಪಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಹಾಗೂ ವಿವಿಧ ವರ್ಗ 1ರ ಅಡಿಯಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ನಮ್ಮ ಜನಪ್ರಿಯ ಮಾಜಿ ಸಂಸದರು, ಬೊಮ್ಮನ ಅಧ್ಯಕ್ಷರಾದ DK ಸುರೇಶ್ ಅಣ್ಣವರು, ರಾಮಲಿಂಗಾರೆಡ್ಡಿ ಸಾಹೇಬರು, ರಾಮೋಜಿಗೌಡರು ಹಾಗೂ ನಮ್ಮ RK ರಮೇಶ್ ಅಣ್ಣವರು ಹಾಗೂ ಯನ್ನಾಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ವಿನಯರವರ ಅಧ್ಯಕ್ಷತೆಯಲ್ಲಿ ಉತ್ತಮವಾದಂಥ ಕಾರ್ಯಕ್ರಮಗಳು ಮೂಡಿಬಂದ ಕಾರಣ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮಾಡಲಿಕ್ಕೆ ಅವತ್ತು ಎಲ್ಲ ಬರ್ತಾ ಇದ್ದಾರೆ. ಅದಲ್ಲದೆ ನಮ್ಮ SSLC 24-25ನೇ ಸಾಲಿನಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದ ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ SSLC ಮಕ್ಕಳಿಗೆ 140 ಜನ ಮಕ್ಕಳಿಗೆ ಪ್ರೋತ್ಸಾಹ ಧನ, PUC ನಲ್ಲಿ ಪಾಸಾದಂತಹ 110 ಜನಕ್ಕೆ ಪ್ರೋತ್ಸಾಹ ಧನವನ್ನು ನೀಡಲಾಗ್ತಾ ಇದೆ. ಅದಲ್ಲದೆ ಸೆಕೆಂಡ್ PU ನಲ್ಲಿ ಅತಿ ಹೆಚ್ಚು 80ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು 60 ಜನಕ್ಕೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗ್ತಾ ಇದೆ. ಅದಲ್ಲದೆ ನಾವು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ 4 ವರ್ಷದಿಂದ 350ಕ್ಕಿಂತ ಹೆಚ್ಚು ಹಸುಗಳನ್ನ 25% ಅಡಿಯಲ್ಲಿ ನೀಡಿದ್ರಿ. ಅವ್ರಿಗೆ ಮತ್ತೆ ಎಲ್ಲ ಹೈನುಗಾರಿಕೆಗೆ ಹೆಚ್ಚಿನ ಒತ್ತು ಕೊಡಬೇಕು, ಅವ್ರಿಗೆಲ್ಲ ಪ್ರೋತ್ಸಾಹ ನೀಡಬೇಕು ಅಂದ್ಬಿಟ್ಟು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಅವ್ರಿಗೆ ಪ್ರೋತ್ಸಾಹ ಧನವಾಗಿ ಸಹ ಕೊಡ್ತಾ ಇದ್ರಿ. ಸುಮಾರು 260 ಫಲಾನುಭವಿಗಳಿಗೆ 5 ತಿಂಗಳ ಪ್ರೋತ್ಸಾಹ ಧನವನ್ನು 25ನೇ ತಾರೀಕು ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ವಿ. ಅದು ನಮ್ಮ ವಿದ್ಯಾರ್ಥಿಗಳ ಶಿಕ್ಷಣವೇ ಈ ದೇಶದ ಬೆಳಕು ಅನ್ನೋ ನಿಟ್ಟಿನಲ್ಲಿ ಶಿಕ್ಷಣ, ಆರೋಗ್ಯ ಮತ್ತೆ ನೈರ್ಮಲ್ಯಕ್ಕೆ ಮತ್ತೆ ಎಲ್ಲಾ ವಿಧವಾದಂತ ಕಾರ್ಯಕ್ರಮಗಳಲ್ಲಿ ನಾವು ಯನ್ನಾಗರ ಗ್ರಾಮ ಪಂಚಾಯಿತಿ
ತುಂಬಾ ಮುಂದಿದ್ದು ಇವತ್ತು ನಮ್ಮ ಅಧ್ಯಕ್ಷರಾದ ವಿನಯರವರು, ಉಪಾಧ್ಯಕ್ಷರಾದ ಅರುಣರವರು ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಒಳಗೊಂಡ ಉತ್ತಮವಾದ ಮಂಡಿ ಇದು ಯನಾಗರ ಗ್ರಾಮ ಪಂಚಾಯತಿ ಅನ್ನೋದು ಇವ್ರನ್ನೆಲ್ಲ ಒಳಗೊಂಡ ಒಂದು ಗ್ರಾಮ ಪಂಚಾಯತಿಯಿಂದ ಉತ್ತಮವಾದ ಕಾರ್ಯಕ್ರಮಗಳಾಗ್ತಾ ಇದೆ. ಈ ಯನಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಜನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಡ್ಬೇಕು ಅಂದ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ಬೋದು.